ಅಂತ ಗುರುಗಳ ಹತ್ರ ಹೋದಾಗ ಭಕ್ತಿಯಿಂದ ಗುರುಗಳಿಗೆ ನಮಸ್ಕಾರವೊಂದೇ ನಾವು ಮಾಡಬೇಕಾದದ್ದು. ಯಾಕೆ? ಅವ್ರಿಗೆ ಗೊತ್ತಿಲ್ಲೇನ? ಅವರೇ ಕರೆಸ್ಕೊಂಡಾರ್ರಿ ನಿಮ್ಮನ್ನ. ಆರಾಧನೆಗೆ ಹೋಗೋರು ನೀವಲ್ಲರಿ, ಆರಾಧನೆಗೆ ಗುರುಗಳು ಕರೆಸ್ಕೊತಾರೆ. ಗುರುಗಳ ಕರೆಸ್ಕೊಂಡು ಬಾ ಹೇಳ್ತಾರೆ, ಬಾ ಇಲ್ಲಿ ಕೂಡು, ಇಲ್ಲಿ ಎಲೆ ಅದ ನೋಡಿ, ಇಲ್ಲಿ ಕೂಡು ಅಂತ ಗುರುಗಳು ಹೇಳ್ತಾರೆ. ಅದೇ ಎಲೆ ಮೇಲೆ ಹೋಗಿ ಕುಳಿತುಕೊಂಡು ಗುರುಗಳು ನೀಡುವಂತಹ ಪ್ರಸಾದವನ್ನ ಸ್ವೀಕಾರ ಮಾಡಿ, ಅವರು ಕೊಟ್ಟಂತಹ ತೀರ್ಥವನ್ನ ಸ್ವೀಕಾರ ಮಾಡಿ, ಪ್ರಸಾದವನ್ನ ಸ್ವೀಕಾರ ಮಾಡಿ, ನಾವು ಗುರುಗಳಿಗೆ ಕೇಳುವಂಥದ್ದೇನಿಲ್ಲ, ಅವರು ಕೊಡುವಂಥದ್ದಷ್ಟೇ. ಅವರು ಕೊಟ್ಟದ್ದನ್ನ ನಾವು ಇಸ್ಕೊಳ್ಬೇಕು. ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ರೆ ಸಾಕು. ರಾಘವೇಂದ್ರ ವಿಜಯ ಹೇಳ್ತದೆ, ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೇ. ನಮಸ್ಕಾರ ಮಾಡಿಬಿಡ್ರಿ ಸಾಕು, ನಿಮಗೇನು ಬೇಕೋ ಎಲ್ಲವನ್ನ ಗುರುಗಳು ಕಳಿಸ್ತಾರೆ. ಹೆಂಗ ಕಳಿಸ್ತಾರೆ ಅಂತಂತಂದ್ರೆ, ಯಾವ ರೀತಿಯಾಗಿ ಗಿಡಕ್ಕೆ ನೀರನ್ನ ಹಾಕಿದ ತಕ್ಷಣ ತನಗೇನು ಬೇಕೋ ಎಲ್ಲ ನೀರನ್ನು ತೆಗೆದುಕೊಂಡು ಆ ನೀರಿನಿಂದ ಹಣ್ಣು ಬೇಕಂದ್ರೆ ಹಣ್ಣು, ಹೂ ಬೇಕಂದ್ರೆ ಹೂವು, ಎಲಿ ಬೇಕಂದ್ರೆ ಎಲಿ, ನೆರಳು ಬೇಕಂದ್ರೆ ನೆರಳು, ಚಿಗುರು ಬೇಕಂದ್ರೆ ಚಿಗುರು, ಎತ್ತರ ಬೇಕಂದ್ರೆ ಎತ್ತರ, ಹೆಂಗೆ ಬೆಳಿಬೇಕು ಅಂತ ಹೇಳಿ ಗಿಡಕ್ಕೆ ಗೊತ್ತಿದೆ. ಹಾಗೆ ಗುರುಗಳು ಕೂಡ ಅನುಗ್ರಹ ಮಾಡಲಿಕ್ಕೆ ಅಷ್ಟು ಶಕ್ತರು. ಭಕ್ತಿ ಅಂತನ್ನುವಂತಹ ರಸವನ್ನ ಅವರ ಪಾದಕ್ಕೆ ನಾವು ಹಾಕಿಬಿಟ್ರೆ ಸಾಕು, ಅದು ಬೆಳೀತದೆ ಬೆಳೀತದೆ ಬೆಳೀತದೆ. ಅದು ಎಷ್ಟು ಬೆಳೀತದೆ ಅಂತಂತಂದ್ರೆ ಹೇಳಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ. ನಿಮಗೆ ಸಂತಾನವನ್ನು ಕೊಡ್ತಾರೆ. ಎಂತ ಸಂತಾನ ಕೊಡ್ತಾರೆ ಅಂತಂತಂದ್ರ, ಎಂತ ಸಂಪತ್ತನ್ನು ಕೊಡ್ತಾರೆ ಅಂತಂತಂದ್ರೆ, ಆ ಸಂಪತ್ತು ನಿಮಗೆ ಸಂತಾನ ರೂಪದೊಳಗೆ ಕೊಟ್ಬಿಡ್ತಾರೆ. ಯಾಕೆ? ಮಕ್ಕಳೇ ಇವತ್ತಿನ ದಿವಸ ನಿಜವಾಗಿರ್ತಕ್ಕಂಥ ಸಂಪತ್ತು. ಅದು ಬಿಟ್ಟರೆ ಬೇರೆ ಸಂಪತ್ತು ಇಲ್ಲೇ ಇಲ್ಲ ಜಗತ್ತಿನ. ತಿಳ್ಕೊಂಡ್ಬಿಡ್ರಿ, ಯಾವ ಮಕ್ಕಳ ಮೇಲೆ ಇವತ್ತಿನ ದಿವಸ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕತ್ತೀರಿ, ನಾಳೆ ಆ ಮಕ್ಕಳು ನಿಮ್ಮ ಮಾತು ಕೇಳಬೇಕು ಅಂತಂತಂದ್ರೆ ಗುರುಗಳ ಆರಾಧನೆಗೆ ಕರ್ಕೊಂಡು ಹೋಗಿ ಅವರ ಮುಂದೆ ಅವರನ್ನ ಬಗ್ಗಿಸಿ ಅವರಿಗೆ ನಮಸ್ಕಾರವನ್ನು ಮಾಡಿಸಿ ಅವರ ತೀರ್ಥವನ್ನ, ಮಂತ್ರಾಕ್ಷತೆಯನ್ನು ಅವರ ತಲೆ ಮೇಲೆ ಹಾಕಿ ನಿಮ್ಮ ಮಕ್ಕಳು ನಿಮ್ಮವರಾಗಿ ಉಳಿತಾರೆ. ಇವತ್ತಿನ ದಿವಸ ಅದೇ ಸಂತಾನ ಸಂಪತ್ತು. ನಿಮ್ಮ ಮಕ್ಕಳೇ ನಿಮಗೆ ಸಂಪತ್ತಾಗ್ತಾರೆ. ಬೇರೆ ಯಾವ ಸಂಪತ್ತನ್ನು ಕೂಡ ಕಡಿ ತನಕ ನಮ್ಮ ಜೊತೆಗಿರೋದಿಲ್ಲ. ಆದ್ರೆ ಮಕ್ಕಳು ಅಂತನ್ನುವಂತಹ ಸಂಪತ್ತೇನಿದೆ, ಇದು ಗುರುರಾಯರು ಕರುಣಿಸುವಂತಹ ಸಂಪತ್ತು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ. ಮಕ್ಕಳೇ ಎಲ್ಲ ನಮಗೇನ್ ಮಾಡೋದು ಅಂತಂತಂದ್ರೆ, ನಿಮಗ ಪರಿಶುದ್ಧವಾದಂತಹ ಭಕ್ತಿ, ಶುದ್ಧವಾಗಿರತಕ್ಕಂತಹ ಜ್ಞಾನ, ತಿಳುವಳಿಕೆ ಏನು ಬೇಕು, ಈ ಸಂಸಾರ ಅಂತನೋ ಭವ ಬಂಧನವನ್ನ ದಾಟ್ಲಿಕ್ಕೆ ಏನು ಬೇಕೋ ಅದೆಲ್ಲವನ್ನ ಕರುಣಿಸುವಂತವರು ಗುರುರಾಯರು. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ, ವಿಜ್ಞಾನ ವಾಗ್ದೇಹ ಸುಪಾಠವಾದಿ. ವಿಶಿಷ್ಟವಾಗಿರತಕ್ಕಂತಹ ಜ್ಞಾನವನ್ನು ಕೊಡ್ತಾರೆ. ಬರೀ ಜ್ಞಾನ ಕೊಡೋದಲ್ಲ, ವಿಶಿಷ್ಟವಾಗಿರತಕ್ಕಂತಹ ಜ್ಞಾನ. ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತನ್ನುವಂತಹ ಜ್ಞಾನವನ್ನ ಕರುಣಿಸಿ ಈ ಸಂಸಾರ ಅಂತನ್ನುವ ಭವ ಬಂಧನದಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಅದಕ್ಕೆ ಅಪ್ಪಣ್ಣಾಚಾರ್ಯ ಹೇಳಿಬಿಟ್ರು ಏನು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ಗುರುಗಳು ಪೂಜ್ಯರು, ಸತ್ಯ ಧರ್ಮರಲ್ಲಿ ರಥರು. ಅಂತಹ ಸತ್ಯ ಧರ್ಮದಲ್ಲಿ ರಥರಾಗಿರ್ತಕ್ಕಂತಹ ಗುರುಗಳಿಗೆ ಅಪ್ಪಣ್ಣಾಚಾರ್ಯ ಹೇಳ್ತಾರೆ ಏನು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ಸತ್ಯ ಧರ್ಮದಲ್ಲಿ ರಥರಾಗಿರ್ತಕ್ಕಂತಹ ಪೂಜ್ಯರಾಗಿರ್ತಕ್ಕಂತಹ ಗುರು ಸಾರ್ವಭೌಮರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಯಾಕೆ ಅಂತ ಕೇಳಿದ್ರೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವರನ್ನೇ ಭಜನೆ ಮಾಡ್ತೇನೆ, ಅವರನ್ನೇ ಸ್ತೋತ್ರ ಮಾಡ್ತೇನೆ. ಇಂಥ ಗುರುಗಳು ನನಗೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಆದ್ದರಿಂದ ರಾಯರಿಗೆ ನಾನು ಸ್ಮರಣೆಯನ್ನ ಮಾಡ್ತಾ ಅಂತಹ ಗುರುಗಳಿಗೆ ಭಜತಾಂ, ನಾನು ಭಜಿಸ್ತೇನೆ ಅಂತಹ ಗುರುಗಳನ್ನ. ಬೇರೆ ಏನನ್ನು ಮಾಡುವುದಿಲ್ಲ, ಕೇಳಲಿಕ್ಕೆ ಹೋಗುದಿಲ್ಲ. ಇದನ್ನ ಕೊಡ್ರಿ, ಅದನ್ನ ಕೊಡ್ರಿ, ಮತ್ತೊಂದು ಕೊಡ್ರಿ, ಮುಗಿದೊಂದು ಕೊಡ್ರಿ, ವರ ಕೊಡ್ರಿ, ಹಂಗ ಮಾಡ್ರಿ, ಹಿಂಗ್ ಮಾಡ್ರಿ, ಏನು ಕೇಳಲಿಕ್ಕೆ ಹೋಗುದಿಲ್ಲ. ನಮತಾಂ ಕಾಮಧೇನುವೆ. ಕಾಮಧೇನುವಿನ ಮುಂದೆ ನಿಂತುಕೊಂಡು ಇದನ್ನು ಕೊಡು ಅಂತ ಕೇಳೋದು ಮೂರ್ಖತನ.
ಕಾಮಧೇನು ಮುಂದೆ ನಿಂತುಕೊಂಡು ಇದನ್ನು ಕೊಡುವಂತ ಅನ್ನೋದೇನದಲ್ಲ, ಇದು ಮೂರ್ಖತನ. ಆದ್ರಿಂದ ಗುರುಗಳ ಮುಂದೆ ನಿಂತುಕೊಂಡು ನಾನು ಮಾಡುತ್ತಿರುವಂತದ್ದೇನು ಅಂತಂದ್ರ ನಮತಾಂ ಕಾಮಧೇನು, ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ, ಇದು ಒಂದೇ ನಾನು ಮಾಡುವಂಥದ್ದು, ಬೇರೆ ಏನು ಮಾಡಂಗಿಲ್ಲ ಅಂತನ್ನುವಂತಹ ಮಾತನ್ನ ಅಪ್ಪಣ್ಣಾಚಾರ್ಯ ಹೇಳ್ತಾರೆ. ಆದ್ದರಿಂದ ನಾವು ನೀವು ಎಲ್ಲರೂ ಕೂಡ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ, ಆ ಗುರುಗಳ ಮುಂದೆ ಹೋಗಿ ಅಂಗಲಾಚಿ ಬೇಡುವಂಥದ್ದಲ್ಲ, ಕಿಂತು ನಮಸ್ಕರಿಸಿ ಅವರ ಮುಂದೆ ನಿಂತು ಬಿಟ್ರೆ ಸಾಕು, ಅವರ ವೃಂದಾವನದ ಮುಂದೆ ನಿಂತು ಬಿಟ್ರೆ ಸಾಕು, ಅವರ ಒಂದು ಕಣ್ಣು ನಮ್ಮ ಮೇಲೆ ಹಾಸ್ಬಿಟ್ರೆ ಸಾಕು, ನಮ್ಮ ಜೀವನ ಪಾವನವಾಗ್ತದೆ. ಈ ಭವಬಂಧನದಿಂದ ನಾವು ಪಾರಾಗ್ತೇವೆ ಅಂತನ್ನೋದ್ರೊಳಗ ಯಾವ ಸಂಶಯವೂ ಇಲ್ಲ. ಬಂದ